ಕೇಂದ್ರ ಸರ್ಕಾರಿ ನೌಕರರಿಗೆ ಮೋದಿ ದಸರಾ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ದಸರಾ ಪ್ರಯುಕ್ತ 1 ತಿಂಗಳ ಬೋನಸ್ ಘೋಷಣೆ. ಐಟಿ ಇಲಾಖೆ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಗ್ರೂಪ್ ಇನ್ನು ಬಿ ನೌಕರರಿಗೂ ಕೂಡ ಬಂಪರ್ ಆಫರ್. 30 ದಿನಗಳ ಸಂಬಳಕ್ಕೆ ಸಮಾನವಾಗಿ ಸಿಗಲಿದೆ ಬೋನಸ್. 6 ತಿಂಗಳು ಕೆಲಸ ಮಾಡಿದ ಎಲ್ಲಾ ನೌಕರರಿಗೂ ಕೂಡ ಬೋನಸ್. ನರೇಂದ್ರ ಮೋದಿ ಸರ್ಕಾರ ಅರ್ಥಾತ್ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರಿಗೆ ಮೋದಿ ದಸರಾ ಗಿಫ್ಟ್ ದಸರಾ ಪ್ರಯುಕ್ತ 1 ತಿಂಗಳ ಬೋನಸ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಐಟಿ ಇಲಾಖೆ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಗ್ರೂಪ್ ಬಿ ನೌಕರರಿಗೂ ಕೂಡ ಬಂಪರ್. 30 ದಿನಗಳ ಸಂಬಳಕ್ಕೆ ಸಮಾನವಾಗಿ ಸಿಗಲಿದೆ ಬೋನಸ್, ಅರ್ಥಾತ್ ಡಬಲ್ ಸ್ಯಾಲರಿ ಆಗಿರುತ್ತೆ. 6 ತಿಂಗಳು ಕೆಲಸ ಮಾಡಿದ ಎಲ್ಲ ನೌಕರರಿಗೂ ಕೂಡ ಬೋನಸ್ ಸಿಗುತ್ತೆ. ಹೀಗೆ ಎಲ್ಲ ಕಡೆ ಸಿಕ್ಕಿದ್ರೆ ಚೆನ್ನಾಗಿರೋದು. ಯಾರಾದರೂ ಪೂರ್ಣ ವರ್ಷ ಕೆಲಸ ಮಾಡದಿದ್ದರೆ ಅನುಪಾತದ ಆಧಾರದ ಮೇಲೆ 3 ತಿಂಗಳು ಮಾಡೋರ, 6 ತಿಂಗಳು ಮಾಡಿದಾರ, 8 ತಿಂಗಳು ಮಾಡಿದ್ದಾರೆ, ಹೀಗೆ ಅವರನ್ನು ಅನುಪಾತದ ಆಧಾರದಲ್ಲಿ ಕೊಡಲಾಗುತ್ತೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಮೋದಿ ಒಂದು ಮಹತ್ವದ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಿ ಕೆಲಸ ಅರ್ಥಾತ್ ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ನ ಅಂಡರಲ್ಲಿ ಬರುವಂತಹ ಎಲ್ಲ ಕ್ಷೇತ್ರಗಳ ಎಂಪ್ಲಾಯಿಗಳಿಗೂ ಒಬ್ಬಿಬ್ಬರಿಗಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುವಂತಹ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಗಳಿಗೂ ಕೂಡ ಒಂದು ತರಹದ ಬಂಪರ್ ಆಫರ್ ಇದೆ. ಖುಷಿಯಾಗಿರ್ತಾರೆ ಈಗ ಎಂಪ್ಲಾಯಿಗಳು. ನರೇಂದ್ರ ಮೋದಿ ನೇತೃತ್ವದಲ್ಲಿ ಈ ತರಹದೊಂದು ಘೋಷಣೆ ನಿಜಕ್ಕೂ ಕೂಡ ಶ್ಲಾಘನೆಗೆ ಅರ್ಹವಾದಂಥ ನಿರ್ಧಾರ ಎಂದು ಹೇಳಲಾಗ್ತಾ ಇದೆ. ಲೇಬರ್ ವಲಯಗಳಲ್ಲಿ ಐಟಿ ಇಲಾಖೆ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಗ್ರೂಪು ಹೀಗೆ 30 ದಿನಗಳ ಸಂಬಳಕ್ಕೆ ಸಮಾನವಾಗಿ ಈ ಒಂದು ಬೋನಸ್ ಸಿಗಲಿದೆ ಎಂದು ಹೇಳಲಾಗ್ತಿದೆ. 6 ತಿಂಗಳು ಕೆಲಸ ಮಾಡಿದ ಎಲ್ಲ ನೌಕರರಿಗೂ ಕೂಡ ಬೋನಸ್. ಇನ್ನು ಯಾರಾದರೂ ಪೂರ್ಣ ವರ್ಷ ಕೆಲಸ ಮಾಡದಿದ್ದರೆ ಅಂತಹವರನ್ನು ಮಾತ್ರ ಅನುಪಾತದ ಆಧಾರದ ಮೇಲೆ ಬೋನಸ್ ಪಾವತಿ ಎಂದು ಹೇಳಲಾಗ್ತಿದೆ. ಸೊ ಇದು ಮೋದಿ ಸರ್ಕಾರದ ಕಡೆಯಿಂದ ರಾಷ್ಟ್ರದ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಮಿಕರಿಗೂ ಕೂಡ ಒಂದು ಶುಭ ಸುದ್ದಿ ಜೊತೆಗೆ ಸಂತೋಷದ ತೀರ್ಮಾನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.